12th ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ಹೊರಟಿರೋದಂಥ ನಮ್ದು ಎಲ್ಲ ಹುಡುಗರು ಒಂದು 2 ನಿಮಿಷ ಈ ವಿಡಿಯೋ ಕೇಳಿಸ್ಕೊಂಡು ಹೋಗಿ. ಇವತ್ತಿಂದ 34 ದಿನದ ಎಕ್ಸಾಮ್ಸು, ಆದರೆ ಇವತ್ತೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಹತ್ತಿರ ಬರ್ತಾ ಬರ್ತಾ ನಮ್ಮ ಹುಡುಗರಿಗೆಲ್ಲ ಒಂದು ಚಟ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ಪೇಪರ್ ಲೀಕ್ ಆಗ್ಬೋದು, ಕ್ವಶನ್ ಪೇಪರ್ ನಮಗೆ ಸಿಗ್ಬೋದಲ್ಲ ಅಂದ್ಕೊಂಡು ಊರಲ್ಲಿ ಒಂದು ಸ್ವಲ್ಪ ಚಪ್ಪರಿ ಹುಡುಗರು ಇರ್ತಾರೆ. ಮಗ ಒಂದು 10,000 ಕೊಡು, 20,000 ಕೊಡು, ನಾನು ನಿಮಗೆ ಕ್ವಶನ್ ಪೇಪರ್ ಲೀಕ್ ಮಾಡಿಸ್ತೀನಿ, ರಿಯಲ್ ಕ್ವಶನ್ ಪೇಪರ್ ತಂದು ಕೊಡ್ತೀನಿ ಅನ್ಕೊಂಡು ಈ ಥರ ಸುಮ್ಮನೆ ಕತೆ ತೆಂಗ್ತಾರೆ. ಈ ವಿಷಯಕ್ಕೆ ಮಾತ್ರ ದಯವಿಟ್ಟು ಒಳಗಾಗಕ್ಕೆ ಹೋಗಬೇಡಿ, ಅಣ್ಣ ಅಂತ ಅಂದ್ಕೊಳ್ಳಿ. ಇಂಥದ್ದೆಲ್ಲ ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು. ಸೊ ವಿಚಾರ ಇಷ್ಟೇ, ನೀವು ಇಡೀ ವರ್ಷ ತುಂಬ ಕಷ್ಟಪಟ್ಟು ಓದಿರ್ತೀರ, ಆದರೆ ಈ ಥರ ಒಂದು ಸ್ವಲ್ಪ ಒಂದು ಚಪ್ಪರಿಗಳು ಮಾತಲ್ಲಿ ಬಂದು ನೀವು ನಿಮ್ಮ ಲೈಫ್ ಹಾಳು ಮಾಡ್ಕೊತಾ ಇರ್ತೀರ. ಈ ಒಂದು ಎಕ್ಸಾಮು ನಿಮ್ಮ ಜೀವನನೇ ಡಿಸೈಡ್ ಮಾಡತ್ತಂತ ಅಲ್ಲ, ಆದರೆ ನೀವು ಒಂದು ಒಳ್ಳೆ ರಿಸಲ್ಟ್ ತೊಗೊಳೋದ್ರಿಂದ ನಿಮ್ಮದೊಂದು ಲೈಫಿಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ. ಇದು ಮಾತ್ರ ಖಂಡಿತ. 12th ಬೋರ್ಡ್ ಎಕ್ಸಾಮು ನಿಜವಾಗ್ಲೂ ಕಾಂಜಿ ಪಿಂಜಿ ಎಕ್ಸಾಮ್ ಅಲ್ಲ, ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಬರೀ ಎಕ್ಸಾಮ್ ಬರ್ದು ಎಕ್ಸಾಮ್ ಮುಗಿದ ನಂತರ ಕೈ ಕಟ್ಕೊಂಡು ಕುತ್ಕೊಳ್ಳೋದಲ್ಲ, ಅದ್ರ ನಂತರ ಎಂಟ್ರೆನ್ಸ್ ಎಕ್ಸಾಮು ಅದಕ್ಕಿಂತನೂ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ 12th ಎಕ್ಸಾಮ್ ಯಾರೆಲ್ಲ ನೀವು ಬರೆಯೋಕ್ಕಂತ ಹೊರಟಿದ್ದೀರಾ, ಎಕ್ಸಾಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಅಪ್ಪ ಅಮ್ಮಂದು ಒಂದು ಸ್ವಲ್ಪ ಡೊನೇಷನ್ನು ಅಂಥದಕ್ಕೆಲ್ಲ ದುಡ್ಡು ಉಳಿಸಿ. ಸೊ ಆಲ್ ದ ಬೆಸ್ಟು, ಚೆನ್ನಾಗಿ ಓದ್ಕೊಳ್ಳಿ. ಬರೀ 34 ದಿನ ಇದೆ ಇವತ್ತಿಂದ.